ಅಕ್ರಮ ಮರಳು ಮಾಫಿಯಾ ತಡೆಯೋಕೆ ಹೋದ ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ಶಾಸಕನ ಪುತ್ರ ವಾಚ್ಯವಾಗಿ ನಿಂದಿಸಿ ದರ್ಪ ತೋರಿಸಿರುವಂತಹ ಆರೋಪ ಕೇಳಿಬಂದಿದೆ. ಪ್ರಕರಣ ಸಂಬಂಧ ವಿಡಿಯೋ ಸಮೇತ ಬಿಜೆಪಿ ಜೆಡಿಎಸ್ ಪಕ್ಷ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಭದ್ರಾವತಿಯ ಎಂಎಲ್ಎ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಮೇಲೆ ಆರೋಪ ಕೇಳಿಬರ್ತಿದ್ದು, ಭದ್ರಾವತಿ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಫೋನ್ ಮೂಲಕ ಅವಾಚ್ಯ ಶಬ್ದ ಬಳಕೆ ಮಾಡಿ ಆರೋಪಿಸಲಾಗಿದೆ. ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯವಾಗಿ ನಿಂದಿಸಿರುವುದು ನಿಮ್ಮ ಕಾಂಗ್ರೆಸ್ನವರ ಸಂಸ್ಕೃತಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮಹಿಳಾ ಅಧಿಕಾರಿಗೆ ಗೌರವ ರಕ್ಷಣೆ ಇಲ್ವಾ? ಇದೇನಾ ಕಾಂಗ್ರೆಸ್ ಸರ್ಕಾರದ ಮಹಿಳಾ ನೀತಿ? ಭದ್ರಾವತಿಯನ್ನ ರಿಪಬ್ಲಿಕ್ ಮಾಡಿ ಆಟಾಟೋಪ ಮೆರೆಯುತ್ತಿರುವುದು. ಶಾಸಕರ ಪುತ್ರ ಬಸವೇಶ್ವರನ್ನ ಬಂಧಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿದ್ರು. ಮಾತಾಡೋಣ ಹಂಗೆ ಮಾತಾಡೋಣ ಅತ್ಲಾಗೆ ಲೋಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದ್ದಾರೆ. ರಾಜ್ಯಗಳು ತೆರಿಗೆ ಪಾಲು ಕೇಳ್ತಿರೋಗೆ ಸಣ್ಣತನ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ರು. ಈ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ರೀತಿಯ ಹೇಳಿಕೆ ನೀಡುವ ಕೇಂದ್ರ ಸರ್ಕಾರದವರಿಗೆ ನಾಚಿಕೆ ಆಗಬೇಕು. ಕರ್ನಾಟಕ ಆರ್ಥಿಕತೆಯ ಶಕ್ತಿ ಕೇಂದ್ರವಾಗಿದ್ದು ರಾಜ್ಯಕ್ಕೆ 12ರಿಂದ 13 ರೂಪಾಯಿ ತೆರಿಗೆ ಪಾಲು ಸಿಕ್ಕಿದೆ. ಯುಪಿಯವರು 100 ರೂಪಾಯಿ ತೆರಿಗೆ ಕೊಟ್ಟರೆ ಅವರಿಗೆ 182 ರೂಪಾಯಿ ಪಾಲು ಹೋಗ್ತಿದೆ. ಇಷ್ಟೊಂದು ಹಣವನ್ನ ಯುಪಿಗೆ ಯಾಕೆ ಕೊಡ್ತಿದ್ದಾರೆ? ಗೋಯಲ್ಗೆ ಧೈರ್ಯ ಇದ್ರೆ ಕುಂಭಮೇಳಕ್ಕೆ ಹೋಗಿ ಇದನ್ನ ಹೇಳಲಿ ಅಂತ ಕಿಡಿಕಾರಿದ್ರು. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನಲ್ಲಿ ಮತ್ತೊಂದು ಅಮಾನವೀಯ ಕೃತ್ಯ ಬಯಲಿಗೆ ಬಂದಿದೆ. ಅಪ್ರಾಪ್ತೆ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪ ಕೇಳಿ ಬರ್ತಾ ಇದೆ. ಶಾಲೆಗೆ ಹೋಗಿದ್ದ ಬಾಲಕಿಗೆ ಚಾಕ್ಲೇಟ್ ಕೊಡಿಸಿ ರೂಮಿನೊಳಗೆ ಕರೆದೊಯ್ದು ಅತ್ಯಾಚಾರ ಎಸಗಿದಂತೆ ಕೀಚಕ. ಈ ವೇಳೆ ಸಾರ್ವಜನಿಕರೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದು. ಅತ್ಯಾಚಾರ ಆರೋಪದಡಿ ಆರೋಪಿ ಚಂದ್ರಶೇಖರ್ನನ್ನ ಹಟ್ಟಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿದ್ದ ಆರೋಪಿ ಗದಗ ಜಿಲ್ಲಾ ಕೋರ್ಟ್ ಶಿಕ್ಷೆ ವಿಧಿಸಿದೆ. ಗಜೇಂದ್ರಗಡ ಪಟ್ಟಣದ ತಾಂಡಾ ನಿವಾಸಿ ಗುರುರಾಜ್ ಚೌಹಾಣ್ ಅನ್ನೋರು ಮದುವೆ ಆಗೋದಾಗಿ ನಂಬಿಸಿ ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ರು. ಈ ಬಗ್ಗೆ 2017ರಲ್ಲಿ ಗಜೇಂದ್ರಗಡ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ನಿನ್ನೆ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. 10 ವರ್ಷ ಜೈಲು ಹಾಗೂ 13,000 ರೂಪಾಯಿ ದಂಡ ವಿಧಿಸಿದೆ. ಅಂಗಡಿ ಮೇಲಿನ ನಾಮಫಲಕಗಳಲ್ಲಿ ಇಂಗ್ಲಿಷ್ ಅಕ್ಷರ ಬರೆಸಿದ್ದಕ್ಕೆ ಮಾಲೀಕರಿಗೆ ಬಂಗಾರಪೇಟೆಯ ಪುರಸಭೆ ಶಾಕ್ ಕೊಟ್ಟಿದೆ. ಇಂಗ್ಲಿಷ್ ಅಕ್ಷರಗಳ ಮೇಲೆ ಪುರಸಭೆ ಅಧಿಕಾರಿಗಳು ಕಪ್ಪು ಬಣ್ಣ ಹಾಕಿದ್ದಾರೆ. ನಾಮಫಲಕಗಳಲ್ಲಿ 60% ಕನ್ನಡ ಅಳವಡಿಸೋಕೆ ಪುರಸಭೆ ನೋಟಿಸ್ ಅನ್ನು ಕೊಟ್ಟಿತ್ತು. ನೋಟಿಸ್ ಕೊಟ್ಟ ಹೊರತಾಗಿಯೂ ಕನ್ನಡ ಅಳವಡಿಕೆ ಮಾಡಿರಲಿಲ್ಲ. ಅದರಿಂದ ಕನ್ನಡ ಪರ ಸಂಘಟನೆಗಳು ಹಾಗೂ ಪುರಸಭೆ ಅಧಿಕಾರಿಗಳು ಬಂಗಾರಪೇಟೆ ಬಜಾರ್ ರಸ್ತೆಯ ಅಂಗಡಿ ಮಳಿಗೆಗಳಿಗೆ ಕಪ್ಪು ಬಣ್ಣ ಬಳಿದಿದ್ದಾರೆ. ಕನ್ನಡ ಅಳವಡಿಕೆ ಮಾಡಿದ್ದಕ್ಕೆ ಕಾನೂನು ಕ್ರಮ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊಟ್ಟಿಗೆ ನಿರ್ಮಾಣ ಪೂಜೆಗೆ ನೀರು ತರೋಕೆ ಕೆರೆಗೆ ಹೋಗಿದ್ದ ಮಹಿಳೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವ ಘಟನೆ ಹಾಸನದ ಯಡಿಯೂರು ಬಳಿ ನಡೆದಿದೆ. ಯಡಿಯೂರು ಗ್ರಾಮದ ಶಂಕರೇಗೌಡ ಪತ್ನಿ ಸುಮಾ ಸಾವನ್ನಪ್ಪಿದ್ದಾರೆ. ನೂತನವಾಗಿ ಕೊಟ್ಟಿಗೆ ನಿರ್ಮಾಣ ಮಾಡಿದ್ದು ಪೂಜೆಗೆ ಅಂತ ನಿನ್ನೆ ಮುಂಜಾನೆ ಮನೆಯ ಸಮೀಪವಿರುವ ಸತ್ಯಮಂಗಲ ಕೆರೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಕೆರೆಯಲ್ಲಿ ಕೆಲ ಯುವಕರು ಗಾಳ ಹಾಕಿ ಮೀನು ಹಿಡಿಯುತ್ತಿದ್ದ ವೇಳೆ ಗಾಳಕ್ಕೆ ಸುಮನ ಬಟ್ಟೆ ಸಿಕ್ಕಾಕೊಂಡಿದೆ. ಗಾಳ ಮೇಲೆ ಎಳೆದಾಗ ಸುಮಾ ಮೃತದೇಹ ಪತ್ತೆಯಾಗಿದೆ. ಕೆಲ ತಿಂಗಳ ಹಿಂದೆಯಷ್ಟೇ ಗೃಹ ಪ್ರವೇಶ ಮಾಡಿದ್ದ ಕುಟುಂಬಕ್ಕೆ ಸಾವಿನ ಸೂತಕ ಆವರಿಸಿದೆ. ಕಲಬುರಗಿ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರಿಗೆ ಅವಾಚ್ಯ ಪದಗಳಿಂದ ನಿಂದಿಸುತ್ತಿದ್ದಾರೆ ಅಂತ ಆರೋಪ ಕೇಳಿಬರ್ತಿದೆ. ನಿಂದನೆಯ ಜೊತೆಗೆ ಗ್ರಾಹಕರ ಮೇಲೆ ಹಲ್ಲೆ ಆಗಿದೆ ಅಂತ ಆರೋಪಿಸಿ ನಗರದ ಯೂನಿಯನ್ ಬ್ಯಾಂಕ್ ವಿಭಾಗೀಯ ಕಚೇರಿ ಮುಂದೆ ವೀರ ಕನ್ನಡಿಗರ ಸೇನೆ ಧರಣಿ ಸತ್ಯಾಗ್ರಹ ನಡೆಸಿದೆ. ಕಳೆದ ಅನೇಕ ದಿನಗಳಿಂದ ಯೂನಿಯನ್ ಬ್ಯಾಂಕ್ನ ಮ್ಯಾನೇಜರ್ ಗೌರವ್ ಸಿಂಗ್ ಗ್ರಾಹಕರೊಂದಿಗೆ ಅವಾಚ್ಯ ಶಬ್ದದಲ್ಲಿ ನಿಂದಿಸಿ ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ಹಲ್ಲೆ ಕೂಡ ಮಾಡಿದ್ದಾನಂತೆ. ಈ ಬಗ್ಗೆ ತನಿಖೆಯನ್ನು ನಡೆಸಿ ಬ್ಯಾಂಕ್ ಮ್ಯಾನೇಜರ್ ಅನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಗದಗ ಜಿಲ್ಲೆಯ ಮುಂಡರ್ಗಿಯ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದ 155ನೇ ಜಾತ್ರಾ ಮಹೋತ್ಸವ ಆರಂಭವಾಗಿದೆ. ಶ್ರೀ ಅನ್ನದಾನೇಶ್ವರ ಮಹಾರಥೋತ್ಸವ ಸಕಲ ವಾದ್ಯ ವೈಭವಗಳೊಂದಿಗೆ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಶ್ರೀಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಮನಿಪ್ಪ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿತ್ತು.
ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಸಹಸ್ರಾರು ಭಕ್ತರು ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಆಪ್ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್, ರಾಜ್ಯ ಸರ್ಕಾರದ ಸಚಿವರು ಹಾಗೂ ಪಕ್ಷದ ಶಾಸಕರ ಜೊತೆ ದೆಹಲಿಯಲ್ಲಿ ಇವತ್ತು ಸಭೆ ನಡೆಸಲಿದ್ದಾರೆ. ದೆಹಲಿಯಲ್ಲಿ ಆಪ್ ಸೋತ ಬೆನ್ನಲ್ಲೇ ಪಂಜಾಬ್ ಸರ್ಕಾರದಲ್ಲಿ ಶಾಸಕರ ನಡೆ ಬದಲಾಗೋಕೆ ಶುರುವಾಗಿದೆ. ಸುಮಾರು 30 ಎಎಪಿ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಿಂದ ಅಲರ್ಟ್ ಆಗಿರುವಂತಹ ಕೇಜ್ರಿವಾಲ್ ಇಂದು ಎಲ್ಲ ಶಾಸಕರ ಸಭೆ ಕರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಮನೆಗೆ ರಾಜ್ ಮೊಮ್ಮಗ ಯುವರಾಜ್ ಭೇಟಿ ನೀಡಿದ್ದಾರೆ. ಮಂಡ್ಯದ ಗಂಜಾಬ್ನ ಸರ್ಕಾರಿ ಶಾಲೆ ಶಿಕ್ಷಕ ಬಸವರಾಜ್ ಮನೆ ಗೃಹ ಪ್ರವೇಶಕ್ಕೆ ಆಗಮಿಸಿ ಯುವರಾಜ್ ಶುಭ ಕೋರಿದ್ರು. ಮೈಸೂರಿನಲ್ಲಿ ಎಕ್ಕ ಚಿತ್ರದ ಚಿತ್ರೀಕರಣದಲ್ಲಿ ಯುವರಾಜ್ಗೆ ಶಿಕ್ಷಕ ಬಸವರಾಜ್ ಅವರ ಮಗ ಸೃಜನ್ ರಾಜ್ ಆಹ್ವಾನ ನೀಡಿದ್ರು. ಹೀಗಾಗಿ ಮನೆಗೆ ಬಂದು ಶುಭ ಹಾರೈಸಿ ಯುವರಾಜ್ ನೂತನ ಮನೆಯ ಗೋಡೆ ಮೇಲೆ ಹಸ್ತಾಕ್ಷರವನ್ನು ಹಾಕಿದ್ದಾರೆ. ಫೆಬ್ರವರಿ 19ರಿಂದ ಬಹುನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳು ಆರಂಭವಾಗಲಿವೆ. ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನ ಪಾಕ್ ವಹಿಸಿಕೊಂಡಿದೆ. ಆದರೆ ಭಾರತದ ಪಂದ್ಯಗಳು ದುಬೈನಲ್ಲಿ ನಡೆಯಲಿವೆ. ಇನ್ನು ಫೆಬ್ರವರಿ 15ರಂದು ಟೀಂ ಇಂಡಿಯಾ ದುಬೈಗೆ ಪ್ರಯಾಣ ಬೆಳೆಸಲಿವೆ. ಇಂಗ್ಲೆಂಡ್ ವಿರುದ್ಧದ ಸರಣಿ ಮುಗಿದ ಬಳಿಕ ಆಟಗಾರರು ದುಬೈಗೆ ತೆರಳುತ್ತಾರೆ. ಇನ್ನೊಂದೆಡೆ ಈ ಬಾರಿ ಭಾರತ ಯಾವುದೇ ಅಭ್ಯಾಸ ಪಂದ್ಯವನ್ನು ಆಡಿಲ್ಲ. ಫೆಬ್ರವರಿ 20ರಂದು ಭಾರತ ಬಾಂಗ್ಲಾ ವಿರುದ್ಧ ಮೊದಲ ಪಂದ್ಯ ಆಡಲಿವೆ. ಚಿರು ನಟನೆಯ ರಾಮ್ ಚರಣ್ ಶೂಟಿಂಗ್ನಿಂದ ಬ್ರೇಕ್ ಪಡೆದು ಸದ್ಯ ಮುಂಬೈಗೆ ಹಾರಿದ್ದಾರೆ. ಆದರೆ ಯಾವ ವಿಚಾರಕ್ಕೆ ಮುಂಬೈಗೆ ಹೋಗಿರೋದು ಅಂತ ಎಲ್ಲೂ ಬಹಿರಂಗ ಆಗಿಲ್ಲ. ಅಂದಾಗೆ ಉಪ್ಪಿನ ಖ್ಯಾತಿಯ ಬುಜ್ಜಿ ಬಾಬು ನಿರ್ದೇಶನದಲ್ಲಿ ರಾಮ್ ನಟಿಸುತ್ತಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಕೂಡ ಕಾಣಿಸ್ತಿರೋದು ವಿಶೇಷ. ಸಲ್ಮಾನ್ ಖಾನ್ ಇದೇ ಮೊದಲ ಬಾರಿಗೆ ಪಾಡ್ಕಾಸ್ಟ್ ಒಂದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ವೇಳೆ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದು, ತಾನು ದಿನವೊಂದಕ್ಕೆ ಕೇವಲ 2 ಗಂಟೆ ಮಾತ್ರ ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಜೈಲಿನಲ್ಲಿದ್ದಾಗ ಮಾತ್ರ ದಿನಕ್ಕೆ 7 ಗಂಟೆ ಮಲಗ್ತಿದ್ರಂತೆ ಸಲ್ಮಾನ್ ಖಾನ್.